20,000 ವ್ಯವಸ್ಥೆ ಮಾಡ್ಕೊಂಡು ಬಾ, ಸಾಹೇಬ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ನಿನ್ನ ಮೇಲೆ ಹಾಕಿರೋದು ಡೊಮ್ಮಿ ಕೇಸು, ಚಾರ್ಜ್ ಶೀಟಲ್ಲಿ ನಿನ್ನ ಹೆಸರು ತೆಗಿತೀನಿ, ಈ ವಿಷಯ ಯಾರಿಗೂ ಹೇಳೋಕೆ ಹೋಗ್ಬೇಡ, ಆಮೇಲೆ ಪೊಲೀಸರು ದುಡ್ಡು ತಗೊಂಡು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ಜನ ಮಾತಾಡ್ಕೊಳ್ತಾರೆ ಅಂತ ಹೆಡ್ ಕಾನ್ಸ್ಟೇಬಲ್ ಗುರುಶಾಂತಪ್ಪನವರು ಉಪದೇಶ ಕೊಡ್ತಿದ್ರೆ, ಈ ಕಡೆಯಿಂದ ಮೇಸ್ತ್ರಿ ಆಂಜನಪ್ಪ ಆಯ್ತು ಬಿಡಿ ಸರ್, ಅದೇನು ತಲುಪಿಸ್ಬೇಕು ತಲುಪಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ದ. ಈ ಆಡಿಯೋ ಇವಾಗ ಫುಲ್ ವೈರಲ್. ಚಾರ್ಜ್ ಶೀಟ್ ಅಲ್ಲಿ ಬಿಡ್ತೀನಿ ಹೆಸರು, ನಿಮಗೇನು ತೊಂದರೆ ಆಗಲ್ಲ. ಜನ ಹೇಳಿದೆ 20,000 ರೂಪಾಯಿ ವ್ಯವಸ್ಥೆ ಮಾಡುವಂತ. ಮಾಡ್ತೀವಿ ಸರ್. ಹೌದಾ, ಇದು ನಿನ್ನ ನಡುವೆ ಇರ್ಬೇಕು, ಯಾರಿಗೆ ಹೇಳ್ಬಾರ್ದು, ನೀನು ವಕೀಲರಿಗಾಗ್ಲಿ ಅವ್ರಿಗಾಗ್ಲಿ ಇವ್ರಿಗಾರಿ ಹೇಳ್ಬಾರ್ದು. ಹಿಂಗಾಗೋಯ್ತಲ್ಲ ಅಂತ ಚಿತ್ರದುರ್ಗ SP ಸಾಹೇಬ್ರ ಹತ್ರ ಹೋಗ್ಬಿಟ್ಟು, ನೋಡಿ ಸ್ವಾಮಿ ನಿಮ್ಮ ಪೊಲೀಸರು ಮಾಡೋ ಅಡ್ಕಸ್ಬೇಕು ಕೆಲಸನ ಅಂತ ಹೇಳಿದ್ರೆ ನೋ ಯೂಸು. ಇನ್ಸ್ಪೆಕ್ಟ್ರು ಬಸನಗೌಡ ಪಾಟೀಲ್ರಿಗೆ ಹುಷಾರಿಲ್ಲ, ರೆಸ್ಟು. ಸಬ್ ಇನ್ಸ್ಪೆಕ್ಟ್ರಿಗೆ ಟೈಮ್ ಇಲ್ಲ, ಫುಲ್ ಡ್ಯೂಟಿ. ಈ ಹೆಡ್ ಕಾನ್ಸ್ಟೇಬಲ್ ಗುರುಶಾಂತಪ್ಪ ಅಕ್ಯೂಸ್ಡ್ ಹತ್ರ ದುಡ್ಡು ತಗೊಂಡು ಲಾಂಗ್ ಲೀವ್ ತಗೊಂಡು ಹೋಗ್ಬಿಟ್ಟವ್ರೆ. ಇಷ್ಟೆಲ್ಲ ಮಂತ್ರ ಆಗಿರೋದು ನಮ್ಮ ಚಿತ್ರದುರ್ಗ ಹತ್ರ ಇರೋ ತುರುನೂರು ಸ್ಟೇಷನಲ್ಲಿ. ಇಲ್ಲಿ ಏನಾಗಿತ್ತು ಅಂದರೆ, ಮೊನ್ನೆ ಉಗಾದಿ ಹಬ್ಬದ ದಿನ ಈ ಮೇಸ್ತ್ರಿ ಅಂಜನಪ್ಪ ಬಂದು ಯಾವುದೋ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋ ಕೆಲಸ ಇದೆ ಬಾ ಅಂತ ಈ ತಿಪ್ಪೇಶನ ಕರೆದವರು. ತುಂಬ್ದಂತಹ ಹಬ್ಬದ ದಿನ ಯಾರು ಬರ್ತಾರೋ ಹೋಗೋಣ ಅಂದೈತಿ ಈ ತಿಪ್ಪೇಶಿ. ಅಂಜಿನಪ್ಪನಿಗೆ ಅರ್ಜೆಂಟು, ಹೆಂಗೋ ಪುಸ್ತಾಯಿಸಿ ಒಂದು 90 ಎಣ್ಣೆ ಬಿಡಿಸ್ಕೊಂಡೋಗಿ ಬಿಲ್ಡಿಂಗ್ ಹತ್ತಿಸ್ಬಿಟ್ಟವನೆ. ಈ ತಿಪ್ಪೇಶಿ ಆಯತ್ತು ಕೆಳಗೆ ಬಿದ್ದು ಕೂತ್ಗೆ ಮುರ್ಕೊಂಡ್ಬಿಟ್ಟೈತೆ. ಈ ಪಾಪದವರು ಹಾಸ್ಪಿಟ್ಲು ತೋರಿಸ್ದಂಗೆ ತನ್ನ ಮನೆ ಹತ್ರ ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದ್ರೆ ಕೇಸು ಸೀರಿಯಸ್ಸು. ಪಾಪ ಅವತ್ತಿಂದ ಅವು ದುಡ್ಕೊಂಡು ತಿನ್ನೋ ಜನಗಳವು. ಹಿಂಗಾದ್ರೆ ಏನು ಮಾಡ್ತವೆ? ಇದ್ರ ಮಧ್ಯದಲ್ಲಿ ಸಂಧಾನ ಸಮಾಧಾನಗಳು ನಡೆದಿದ್ದಾವೆ. ಈ ಮೇಸ್ತ್ರಿ ಆ ಬಿಲ್ಡಿಂಗ್ ಓನರು ಸೇರಿಕೊಂಡು ಕೇಸೆಲ್ಲ ಏನು ಬೇಡ, 20,000 ಕೊಟ್ಬಿಡ್ತೀವಿ, 50,000 ಕೊಟ್ಬಿಡ್ತೀವಿ ಅಂತ ಟ್ಯಾಪ್ ಹೆಚ್ಚವ್ರೆ. ನೋಡಿದ್ರೆ 20,000 ಕತೆ ಕೊಡಿ, 20 ರೂಪಾಯಿನೂ ಕೊಟ್ಟಿಲ್ಲ. ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಪಾಪ ಇವ್ರು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ತುರುನೂರು ಸ್ಟೇಷನ್ಗೆ ಹೋದ್ರೆ ಇವ್ರ ಕಂಪ್ಲೇಂಟ್ನ ಮೂಸಿನೂ ನೋಡಿಲ್ಲ. 3-4 ದಿನ ಸತಾಯಿಸಿದ್ಮೇಲೆ ಒಬ್ರು ವಕೀಲರು ಬಂದು ಗಲಾಟೆ ಮಾಡಿದ ಕಾಟಾಚಾರಕ್ಕೊಂದು ಡಮ್ಮಿ ಸೆಕ್ಷನ್ ಹಾಕ್ಬಿಟ್ಟು FIR ಮಾಡಿ ಕಳ್ಸವ್ರೆ. ಇಂಥ ಘನದಾರಿ ಕೆಲಸ ಮಾಡಿರೋದಕ್ಕೆ ಈ ಹೆಡ್ ಕಾನ್ಸ್ಟೇಬಲ್ ಗುರುಶಾಂತಪ್ಪ ಆ ಮೇಸ್ತ್ರಿ ಹತ್ರ ಯಾರಿಗೂ ಗೊತ್ತಾಗದಂಗೆ 20,000 ಕೂಲಿ ಕೇಳ್ತಿರೋದು. ಇಷ್ಟು ಕೊಟ್ರೆ ಹೆಂಗೋ ಮಾಡಿ ಸಾಹೇಬ್ರು ಇವರು ಎಲ್ಲ ಸೇರ್ಕೊಂಡ್ಬಿಟ್ಟು ಕೇಸ್ ಮುಚ್ಚಾಕ್ಬಿಡ್ತಾರಂತೆ. ಈ ಹೊಟ್ಟೆಗೆ ರೈಸ್ ತರದೇವ್ರು ತಿನ್ನಲ್ವಾ ಅಂತ ಇವರು. ಅಲ್ಲ ರೀ, ಒಂದು ಚೂರಾದ್ರೆ ಮನುಷ್ಯತ್ವ ಬೇಡ? ದಿನ ಬೆಳಗಾದ್ರೆ ಕೂಲಿ ಮಾಡ್ಕೊಂಡು ತಿನ್ನೋ ಜನಗಳವು. ಅಂಥವ್ರು ಹೊಟ್ಟೆ ಮೇಲೆ ಹೊಡೆದು ಕೇಸ್ ಮುಚ್ಚಾಕಿದ್ರೆ ಒಳ್ಳೇದಾಗುತ್ತೆ ಇವಕ್ಕೆ. ಅವನು ಯಾವನೋ ಕೊಡೋ 20,000ಕ್ಕೆ ಒಂದಿಡೀ ಕುಟುಂಬನ ಬಲಿ ಕೊಡ್ಬೇಕಾ? ಅಸಹ್ಯ ಅನ್ಸಲ್ವೇನ್ರಿ? ಈ ಆಡಿಯೋನ ತಗೊಂಡೋಗಿ ಚಿತ್ರದುರ್ಗ SP ಸಾಹೇಬ್ರಿಗೆ ಕೊಟ್ಟು, ಏನು ಸಾರ್ ನಿಮ್ಮ ಪೊಲೀಸರ ಕತೆ, ಇದ್ರ ಬಗ್ಗೆ ಏನಾದರೂ ಕ್ರಮ ತಗೋಬೇಕು ನೀವು ಅಂತಂದರೆ SP ಸಾಹೇಬ್ರು ಆ ತುರುನೂರು ಪೊಲೀಸ್ ಸ್ಟೇಷನ್ ಬಸವನಗೌಡ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಬಸವನಗೌಡ ಪಾಟೀಲ್, ಅವ್ರಿಗೆ ಫೋನ್ ತಗೊಂಡು ಈ ತಿಪ್ಪೇಶಿ ಕುಟುಂಬಕ್ಕೆ ಪರಿಹಾರ ಬರೋ ವ್ಯವಸ್ಥೆ ಮಾಡಿ, ಆಮೇಲೆ ಆ ಮೇಸ್ತ್ರಿ ಮತ್ತು ಬಿಲ್ಡಿಂಗ್ ಓನರ್ನ ಅಡಿಷನಲ್ ಸೆಕ್ಷನ್ ಆ್ಯಡ್ ಮಾಡ್ಬಿಟ್ಟು ಅರೆಸ್ಟ್ ಮಾಡ್ಬಿಡಿ ಅಂದ್ರಂತೆ. ಈ ಗುರುಶಾಂತಪ್ಪನ ಏನು ಮಾಡ್ತೀರಾ ಸಾರ್ ಅಂದರೆ, ಅವ್ರು ಆಲ್ರೆಡಿ ಸಸ್ಪೆಂಡು ಅಂದ್ರಂತೆ. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಸಾರ್, ಊರಿಗೆ ಬಂದು ನೋಡಿದ್ರೆ ಕತ್ತು ಮುರ್ಕೊಂಡು ಬಿದ್ದಿರೋ ತಿಪ್ಪೇಶಿಗೆ ಪರಿಹಾರನೂ ಇಲ್ಲ, ಆ ಬಿಲ್ಡಿಂಗ್ ಓನರು ಮೇಸ್ತ್ರಿ ಅರೆಸ್ಟೂ ಆಗಲಿಲ್ಲ, ಈ ಗುರುಶಾಂತಪ್ಪ ಸಸ್ಪೆಂಡು ಆಗಿಲ್ಲ. ಎಲ್ಲ ಯಥಾಸ್ಥಿತಿ. ಎಲ್ಲೋ ಭಯ ಪಡ್ಕೊತೀರ ಇದಕ್ಕೆ?